ನಮಸ್ತೆ, ಎಲ್ಲರಿಗೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಏನೇ ಕಷ್ಟಗಳು ಬಂದರೂ ಎದುರಿಸ್ತಕ್ಕಂಥ ಶಕ್ತಿ ಎಲ್ಲವನ್ನು ನೀಡಿ ನಿಮ್ಮನ್ನು ಕಾಪಾಡಲಿ ಅಂತೇಳಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ನಾನು ನಿಮಗೆ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗೋಧಿ ನುಚ್ಚು. ಈ ಗೋಧಿ ನುಚ್ಚಿಂದ ಹೇಗೆ ಹುಗ್ಗಿ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ಕಡಲೆಬೇಳೆನಲ್ಲಿ ನೆಂಚಿಕೆ ಹೇಗೆ ಮಾಡೋದು ಅಥವಾ ಕೋಸಂಬರಿ ಹೇಗೆ ಮಾಡೋದು ಅಂತೇಳಿ ಕೂಡ ತೋರಿಸ್ಕೊಡ್ತಾ ಇದ್ದೇನೆ. ಇದೆರಡು ಬಂದುಬಿಟ್ಟು ಹಳ್ಳಿ ಸ್ಟೈಲಲ್ಲಿರುತ್ತೆ. ತುಂಬ ಸಿಂಪಲ್ಲು, ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಹಬ್ಬ ಹರಿದಿನ ಅಂತ ಬಂದಾಗ ಈ ಥರದ ಅಡುಗೆಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಂದು ಸಂತೃಪ್ತಿ ಕೂಡ ಇರುತ್ತೆ. ಹಾಗೆ ಬೇಗ ಕೂಡ ಆಗುತ್ತೆ. ಚಿಕ್ಕ ಪುಟ್ಟ ಕುಟುಂಬಗಳಿರ್ತಾವಲ್ವ, ಬರೀ ಇಬ್ಬರು ಇರ್ತಾರೆ, ಗಂಡ ಹೆಂಡತಿ ಅಥವಾ ಬ್ಯಾಚುಲರ್ಸ್ ಇರ್ತಾರೆ, ಅಂಥವ್ರಿಗಿದು ತುಂಬ ರುಚಿನೂ ಹೌದು, ತುಂಬ ಸುಲಭ ಕೂಡ. ಹಾಗೆ ಇದನ್ನ ಊಟ ಮಾಡಿದ್ಮೇಲೆ ನಿಮ್ಮ ಮನಸ್ಸಿಗೆ ತುಂಬ ಸಂತೃಪ್ತಿ ಕೂಡ ಸಿಗುತ್ತೆ. ನಾನಿಲ್ಲಿ ಫಸ್ಟು ನಿಮಗೆ ಗೊತ್ತೇ ಇದೆ, ಸ್ವಲ್ಪ ಟೀ ಕುಡಿದ್ಬಿಟ್ಟು ಅಡುಗೆ ಚಾಲೂ ಮಾಡ್ತೀನಿ ನಾನು. ಇಲ್ಲ ಅಂತಂದರೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಇಲ್ಲಿ ಟೀ ಕುಡಿಯೋ ಕಪ್ ನೋಡಿ, ಟೀ ಕುಡಿಯೋ ಕಪ್ ಅಂತ ನಮ್ಮ ಮನೆಯಲ್ಲಿ ಇದೇ ಸೈಜ್ದು ಚಿಕ್ಕದು. ಇದರಲ್ಲಿ 1 ಕಪ್ಪು ಗೋಧಿ ನುಚ್ಚು ತೊಗೋತಾ ಇದ್ದೀನಿ. ಇದರಲ್ಲೇ ಬೇಕಾದಷ್ಟು ಪಾಯಸ ಆಗುತ್ತೆ. 3 ಜನ 4 ಜನ ತಿನ್ಬೋದು. ಈಗೆಲ್ಲ ಯಾರು ಸ್ವೀಟ್ ಜಾಸ್ತಿ ತಿನ್ನಲ್ವಲ್ಲ. ಇದನ್ನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ 4-5 ಸಲ ನೀಟಾಗಿ ತೊಳೆದ್ಬಿಟ್ಟು ಒಂದು 3ರಿಂದ 4 ಗಂಟೆ ನೆನೆ ಹಾಕ್ತಾಯಿದ್ದೀನಿ. ಒಂದು 3-4 ಗಂಟೆ ನೆಂದರೆ ಏನೂ ತೊಂದರೆ ಇಲ್ಲ. ಅದೇ ಸೇಮ್ ಕಪ್ಪಲ್ಲೇ 1 ಕಪ್ಪು ಕಡಲೆಬೇಳೆ ತೊಗೊಂಡು ಅದನ್ನು ಕೂಡ ಒಂದು 2-3 ಸಲ ತೊಳೆದ್ಬಿಟ್ಟು ಅದನ್ನು ಕೂಡ ಸೇಮ್ ಗೋಧಿ ನುಚ್ಚಿನ ಜೊತೆ ನಾನು ನೆನೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು 5-6 ಗಂಟೆ ಕೂಡ ನೆನೆಸ್ಬೋದು. ಹಾಗೆ ಸ್ವಲ್ಪ ಏನಾರು ಅಡುಗೆ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಕೂಡ ಆಗೋದಿಲ್ಲ, ನನಗೆ ಹಸಿವು ತಡೆಯೋಕ್ಕಾಗೋದಿಲ್ಲ. ಹಂಗಾಗಿ ಫಸ್ಟ್ ಅವಲಕ್ಕಿ ತಿಂಡಿ ಕೂಡ ಮಾಡಿಕೊಂಡೆ ಸ್ವಲ್ಪ, ಅದು ಕೂಡ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೋಧಿ ನುಚ್ಚು ಮತ್ತು ಕಡಲೆಬೇಳೆ ಎರಡನ್ನೂ ಜೊತೆಗೆ ನೆನೆ ಹಾಕಿ, ಏನು ತೊಂದರೆ ಇಲ್ಲ. ನಿಮ್ಗೆ ಬೇಕು ಅಂತಂದರೆ ಬೆಳಗ್ಗೆ ನೆನೆ ಹಾಕಿ ಸಂಜೆ ಕೂಡ ಮಾಡ್ಬೋದು, ಏನಾಗೋದಿಲ್ಲ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನೆಂದಿರ್ತಕ್ಕಂಥ ಗೋಧಿ ನುಚ್ಚನ್ನು ಕುಕ್ಕರ್ಗೆ ಹಾಕ್ಬಿಟ್ಟು 1 ಅಥವಾ 2 ವಿಸಲನ್ನು ಕೂಗಿಸ್ಕೋಬೋದು. ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡು. ನೀವು ಬೇಕು ಅಂತಂದರೆ ಸಿಮ್ಮಲ್ಲೇ ಮಾಡ್ತಾಯಿದ್ದೀರಾ ಅಂತಂದರೆ 1 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟಕ್ಕೆ ಅದು ಚೆನ್ನಾಗಿ ಬೆಂದಿರುತ್ತೆ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, 1 ಕಪ್ ಗೋಧಿ ನುಚ್ಚಿಗೆ 4 ಕಪ್ ನೀರು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 3 ಹಾಕೋಬೋದು. 3 ಹಾಕ್ಕೊಂಡ್ರೆ ಸ್ವಲ್ಪ ಅನ್ನ ಆಗುತ್ತಲ್ವ, ಆ ಒಂದು ಹದಕ್ಕೆ ಬರುತ್ತೆ. 4 ಹಾಕ್ಕೊಂಡ್ರೆ ಸ್ವಲ್ಪ ನೀರು ಕೂಡ ಮಿಕ್ಕಿರುತ್ತೆ, ಏನು ತೊಂದರೆ ಇಲ್ಲ. ಸಿಮ್ಮಲ್ಲೇ ಕೂಗಿಸ್ಕೊಳ್ಳಿ, ಆದಷ್ಟು ಸಿಮ್ಮಲ್ಲೇ 1 ಅಥವಾ 2 ವಿಸಿಲ್ ಹಾಕಿಸ್ಕೊಳ್ಳಿ, ಚೆನ್ನಾಗಿ ಬೆಂದಿರುತ್ತೆ. ಆಮೇಲಿಂದ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಇದ್ರ ಜೊತೆಗೆ ಕಡಲೆಬೇಳೆ ಕೂಡ ನೆನೆ ಹಾಕಿದ್ದೀರಲ್ವ, ಅದನ್ನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಒಂದು ಸ್ಟೀಲಿನ ಪಾತ್ರೆ ತೊಗೊಂಡ್ಬಿಟ್ಟು ಅದನ್ನು ಕೂಡ ಬೇಯಿಸೋದಕ್ಕೆ ಹಂಗೆ ಇಡ್ತಾಯಿದ್ದೀನಿ. ಎಂಥದ್ದು ಕಡಲೆಬೇಳೆ ನಾನು ಕುಕ್ಕರಿಗೆ ಹಾಕ್ತಾಯಿಲ್ಲ, ಹಂಗೆ ಬೇಯಿಸ್ತಾಯಿದ್ದೀನಿ. ಹಂಗೇ ಒಂದು 1/4 ಗಂಟೆಗೆಲ್ಲ ಸಿಮ್ಮಲ್ಲೇ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಇನ್ನು ಹೇಳ್ಬೇಕಂದ್ರೆ ಇದು ಹಸಿ ಕಡಲೆಬೇಳೆಲ್ಲೂ ಕೂಡ ಕೋಸಂಬರಿ ಮಾಡ್ಬೋದು, ನೆಂಚಿಕೆ, ಅದು ಕೂಡ ಚೆನ್ನಾಗಿರುತ್ತೆ. ಇದು ಹೆಸರು ಬೇಳೆದು ಮಾಡ್ತೀವಲ್ವ, ಆ ಥರ ಇದು ಕೂಡ ಮಾಡ್ಬೋದು. ಒಂದು ಹಸಿ ಮೆಣಸಿಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಹಾಕಿ ಚುರುಪ್ಪು ಹಾಕಿ ಮಾಡಿದ್ರೆ ಅದು ಕೂಡ ಬೇಕಾದಂಗೆ ಇರುತ್ತೆ, ಘನವಾಗಿರುತ್ತೆ, ಭಾರಿ ಚೆನ್ನಾಗಿರುತ್ತೆ. ಇಲ್ಲಿ ನಾನಿಲ್ಲಿ 1 ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಹತ್ತಿತ್ತಾಯಿತು ಅಂತಂದರೆ ಏನು ತೊಂದರೆ ಇಲ್ಲ. ಯಾಕಂದರೆ ಮತ್ತೆ ನಾವು ಬೆಲ್ಲ ಇದೆಲ್ಲ ಹಾಕಿದ್ಮೇಲೆ ಕೂಡ ಇದು ಕುದಿಸ್ಬೇಕಲ್ವ, ಆವಾಗ ಸರಿಯಾಗುತ್ತೆ. ಇದು ನೋಡಿ, ಈ ಥರ ಬೆಂದಿರಬೇಕು. ಸ್ವಲ್ಪ ಹಿಂಗೆ ನಿಮಗೆ ಗೊತ್ತಾಗುತ್ತಲ್ಲ ಕಡಲೆಬೇಳೆ. ಒಂದು ಬೇಳೆ ತೊಗೊಂಡ್ಬಿಟ್ಟು ಹಿಂಗೆ ಹಿಚ್ಕಿದ್ರೆ ನೀಟಾಗಿ ಅದು ಪುಡಿ ಆಗಬೇಕು. 1/4 ಗಂಟೆಗೆಲ್ಲ ಬೆಂದೋಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಇದನ್ನು ಬೆಲ್ಲ ಕೂಡ ಕರಗಿಸ್ಕೊತಾ ಇದ್ದೀನಿ. ಇಲ್ಲಿ 1 ಕಪ್ಪು ನಾನು ಗೋಧಿ ನುಚ್ಚಿಗೆ ಹತ್ತತ್ರ ಒಂದು 200 ಗ್ರಾಮ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಗೋಧಿ ನುಚ್ಚಿನ ಪಾಯಸಕ್ಕೆ ಅಥವಾ ಹುಗ್ಗಿಗೆ ಸ್ವಲ್ಪ ಸಪ್ಪೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಸಿಹಿ ಮುಂದಾಗೆ ಇರಬೇಕು. ನಿಮಗೆ ಗೊತ್ತಾಗುತ್ತಲ್ಲ, ಸಿಹಿ ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ಜಾಸ್ತಿ ಬೆಲ್ಲನೇ ಕರಗಿಸಿ ಇಟ್ಕೊಂಡಿರಿ, ಅದೇನು ವೇಸ್ಟ್ ಆಗೋದಿಲ್ಲ, ಬೇರೆ ಅಡುಗೆಗಳಿಗೆ ಬರುತ್ತೆ. ಅಥವಾ ಇದು ಉಂಡೆ ಬೆಲ್ಲ ಕಾಫಿಗೆ ಹೊಡೆಯೋದಿಲ್ಲ. ಹಾಗಾಗಿ ಕಾಫಿ ಕೂಡ ಮಾಡ್ಕೊಬೋದು ನೀವು, ಕಾಫಿ ಟೀನ ಒಂದು ಪಕ್ಷ ಮಿಕ್ತು ಅಂತಂದರೆ ಹೆಚ್ಚು ಕಡಿಮೆ ನೀವು ಹಾಕೋಬೋದಲ್ವ ಸಿಹಿನ. ಹಂಗಾಗಿ ನೋಡಿ, ಇದು ಕೂಡ ಒಳಗಡೆ ಇದು ಬಿಳಿ ಇರುತ್ತಲ್ವ, ಅದು ಬಿಳಿ ಹೋಗೋವರೆಗೂ ಬೇಯಿಸ್ಕೋಬೇಕು ಕಡಲೆಬೇಳೆನ. ಇಲ್ಲಿ ನೋಡಿ, ಗೋಧಿ ನುಚ್ಚಿಂದು ಬೆಂದಿದೆ. ಇದು ಇವಾಗ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ನೀರು ಇಷ್ಟು ಇರಬೇಕು. ಯಾಕಂದರೆ ಇದಕ್ಕಿಂತ ಇದು ಬೆಲ್ಲ ಹಾಕ್ತೀವಿ, ಆಮೇಲೆ ಇದು ಕಾಯಿ ಕೂಡ ರುಬ್ಬಾಕ್ತೀವಿ, ಮತ್ತು ಇದು ಕುದಿಬೇಕು. ಅದ್ರ ಜೊತೆಗೆ ಅದು ಬೆಲ್ಲದ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಬೇಕು. ಹಾಗಾಗಿ ಎಕ್ಸ್ಟ್ರಾ ಏನು ನೀರು ಹಾಕೋದು ಅಂತೇಳಿ ನಾನು ಸ್ವಲ್ಪ 4 ಕಪ್ಪು ನೀರು ಹಾಕ್ಕೊಂಡು ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದೀನಿ. ನಾನಿಲ್ಲಿ 1 ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಉರಿ ಇಟ್ಟು 1 ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈ ಬೆಂದಿರೋದಕ್ಕೆ ನಾನೀಗ ಏನು ಮಾಡ್ತೀನಿ ಅಂತಂದರೆ ಬೆಲ್ಲ ಕರಗಿಸಿಟ್ಕೊಂಡಿರೋದು. ಬೆಲ್ಲ ಪಾಕ ಮಾಡೋದೇನು ಬೇಕಾಗಲ್ಲ, ಇದಕ್ಕೆ ಕರಗಿಸಿ ಇಟ್ಕೊಂಡಿರ್ತಕ್ಕಂಥ ಬೆಲ್ಲವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದೊಂದು ಸಲ ಬೆಲ್ಲದಲ್ಲಿ ಕಸ ತುಂಬ ಇರುತ್ತೆ, ಹಾಗಾಗಿ ಅದನ್ನು ಕರಗಿಸ್ಕೊಂಡೇ ಹಾಕ್ಕೋಬೇಕು. ನಿಮ್ಗೀಗ ಇದು ತೆಳ್ಳಗೆ ಅಂತ ಅನ್ನಿಸ್ತಾ ಇದೆ, ಆದರೆ ಇದು ಕುದ್ದು ತುಂಬ
ಗಟ್ಟಿ ಆಗುತ್ತೆ ಇದು. ಹಾಗಾಗಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಬೇಯಿಸ್ಕೋಬೇಕಾದ್ರೆ. ಯಾಕಂದರೆ ಮತ್ತಾದರೂ ನಾವು ನೀರು ಹಾಕಲೇಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಪಾಯಸ ಅದು. ಮತ್ತು ನೆಕ್ಸ್ಟ್ ನೀರು ಹಾಕೋ ಅದ್ರ ಜೊತೆಗೆ ಕುದ್ರೆ ಅದು ಇನ್ನೂ ಚೆನ್ನಾಗಿರುತ್ತಲ್ವ, ಗೋಧಿ ಹಾಲು ಬಿಟ್ಕೊಂಡಿರುತ್ತೆ, ಅದು ಇನ್ನೊಂಥರ ರುಚಿ ಕೊಡುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಇದು ಮಾಡಿಕೊಂಡೆ. ಇಲ್ಲಿ ಮಿಕ್ಸಿ ಜಾರಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಾಯಿ, ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಅದನ್ನು ಕೂಡ ನುಣ್ಣು ರುಬ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ, ಆ ಕ್ಯಾಪಿಂದ ಎಲ್ಲ ಆಚೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಅದು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಏಲಕ್ಕಿ ಒಂದು 3 ಏಲಕ್ಕಿ ಹಾಕೋತಾ ಇದ್ದೀನಿ. 4 ಹಾಕೋಣ ಅಂತ ತೊಗೊಂಡೆ, ಬೇಡ ಅದು ಏಲಕ್ಕಿ ಬೀಜಗಳು ಚೆನ್ನಾಗಿದ್ದರಿಂದ 3 ಹಾಕಿದ್ದೀನಿ. ಕೆಲವೊಂದು ಜೊಳ್ಳಿರ್ತಾವಲ್ವ, ಅಂಥ ಟೈಮಲ್ಲಿ ಚೆನ್ನಾಗಿ ಅದು ಫ್ಲೇವರ್ ಬರಲ್ಲ ಅಂತೇಳಿ 4 ಹಾಕೋಣ ಅಂದ್ಕೊಂಡೆ. ಬಟ್ ಚೆನ್ನಾಗಿತ್ತು ಏಲಕ್ಕಿ, ಹಂಗಾಗಿ 3 ಹಾಕಿದೆ. ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ತೀರಾ 100ಕ್ಕೆ 100 ರುಬ್ಕೋಬೇಡಿ, ಒಂದು 80% ನುಣ್ಣಗಾದರೆ ಚೆನ್ನಾಗಿರುತ್ತೆ. ಇನ್ನೂ ಹೇಳ್ಬೋದು ಅಂದರೆ ಕಾಯಿ ತುರಿ ಕೂಡ ಹಂಗೆ ತುರಿದ್ಬಿಟ್ಟು ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ರುಬ್ಬೋದ್ರಿಂದ ಅದು ಕಾಯಿ ಹಾಲು ಬಿಟ್ಕೊಡುತ್ತಲ್ವ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ರುಬ್ಬಿ ಹಾಕಬೇಕಷ್ಟೇ. ಬೇಕು ಅಂದರೆ ನಿಮಗೆ ಒಣಶುಂಠಿ ಇರುತ್ತಲ್ಲ, ಒಣಶುಂಠಿ ಪುಡಿ ಕೂಡ ನೀವು ಹಾಕ್ಕೋಬೋದು. ಅದು ಕೂಡ ತುಂಬ ಒಳ್ಳೆಯದು. ನಿಮ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂತಂದರೆ, ಅಥವಾ ಅದನ್ನ ಹಾಕೋದ್ರಿಂದ ಬೆಲ್ಲದ ಅಡುಗೆಗಳಿಗೆ, ಬೆಲ್ಲದ ಹುಗ್ಗಿಗೆ ಅಥವಾ ಈ ಹೋಳಿಗೆ ಪಾಳಿಗೆ ಮಾಡಿದಾಗೆಲ್ಲ ಹೂರಣಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಇದೆಲ್ಲ ಹಾಕಿದಾದ್ಮೇಲೆ ಏನು ಮಾಡ್ತೀನಿ, ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅದು ನಿಮಗೆ ಗೊತ್ತಾಗುತ್ತಲ್ವ, ಅದು ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಕುದಿಸ್ಬಿಟ್ಟು ಆಮೇಲೆ ಸೈಡಿಗೆ ಇಟ್ಕೊಂಡ್ರೆ ರುಚಿಯಾದ ಗೋಧಿ ಪಾಯಸ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನಿಜ ಹೇಳ್ತಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಪಾಯಸ. ಈಗೆಲ್ಲ ಇದಕ್ಕೇನು ನೀವು ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಬೇರೆ ಏನೆಲ್ಲ ಇದು ಎಲ್ಲ ಆ್ಯಡ್ ಮಾಡ್ಕೋಬೋದು. ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ, ಆಮೇಲಿಂದ ಬೇರೆ ಎಲ್ಲ ಬರುತ್ತಲ್ಲ, ಖರ್ಜೂರ, ಬಾದಾಮಿ ಎಲ್ಲ ಹಾಕೋಬೋದು. ಬಟ್ ಇದು ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ಜಾಸ್ತಿ ಅದೆಲ್ಲ ಹಾಕೋದ್ರಿಂದ ಮಕಾತಿ ಇಡುತ್ತೆ, ತಿನ್ನೋಕ್ಕಾಗಲ್ಲ. 1-2 ಸ್ಪೂನ್ ತಿಂತಿದ್ದಂಕಲೇ ಬಾಸ್ ಅಂತ ಅನ್ನಿಸ್ತದೆ. ಹಂಗಾಗಿ ಸಾಕು, ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರೆ ಅದೇ ಬೇಜಾನಾಗುತ್ತೆ. ಕಡಲೆಬೇಳೆ ಕೂಡ ನೀರು ಬಸ್ಕೊಂಡೆ. ನೀರನ್ನ ಬೇಕಾದರೆ ಸಾಂಬಾರು ಮಾಡ್ತಿದ್ದೀರಾ ಅಂದರೆ ಏನಾದ್ರು ಕಟ್ಟಿಂದ ಮಾಡ್ಕೋಬೋದು, ಇಲ್ಲ ಅಂತಂದರೆ ಏನು ಬೇಡ. ಬೇಯಿಸ್ಕೊಂಡ್ರೆ ಕಡಲೆಬೇಳೆನ ಇದಕ್ಕೆ ಒಗ್ಗರಣೆ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಉಗ್ಗಿ ಕುದೀತಾ ಇದೆ. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಇದಕ್ಕೆ ದ್ರಾಕ್ಷಿ, ಗೋಡಂಬಿ 2 ಮಾತ್ರ ಹಾಕ್ತೀನಿ. ಆಮೇಲೆ ನಾವು ಯಾವುದೇ ಸ್ವೀಟ್ ಮಾಡಲಿ 1-2 ಕಾಳು ಉಪ್ಪನ್ನು ಹಾಕ್ತೀವಿ ನಮ್ಮ ಕಡೆ. ಆಮೇಲೆ ನೀವು ಇದೇನು ಪಾಯಸಕ್ಕೆಲ್ಲ ಉಪ್ಪು ಹಾಕ್ತಾರೆ ಅಂದ್ಕೋಬೇಡಿ, ಬೆಲ್ಲ ಹಾಕೋಷ್ಟು ಆ ಒಂದು ಅಳತೆಗೆ ಹಾಕೋದಿಲ್ಲ. ಒಂದು 2 ಕಾಳು ಉಪ್ಪನ್ನು ನಾವು ಯಾವುದೇ ಸಿಹಿ ಅಡುಗೆ ಮಾಡಿದ್ರು ಕೂಡ 1-2 ಕಾಳು ಉಪ್ಪನ್ನು ಹಾಕ್ತೀವಿ ನಮ್ಮ ಕಡೆ. ಕೆಲವರು ಹಾಕಲ್ಲ, ಬಟ್ ನಮ್ಮ ಕಡೆ ನಾವು ಸಾಮಾನ್ಯ ಹಾಕ್ತೀವಿ. ಅದು ಏನೋ ಸಿಹಿ ಹೊಡೆಯುತ್ತೆ ಅಂತೇಳಿ, ಅಥವಾ ತಿನ್ನೋದಕ್ಕೆ ಒಂಥರ ರುಚಿ ಕೊಡುತ್ತೆ ಅಂತೇಳಿ ಅಂತ ಅನ್ಸುತ್ತೆ. ರೀಸನ್ ಏನಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ದಪ್ಪ ತಳ ಇರ್ತಕ್ಕಂಥ ಚೌಟ್ ತೊಗೊಂಡಿದ್ದೀನಿ. ನೀವೇನಾದರೂ ಸ್ಟೀಲ್ದು ನಿಮ್ಮ ಮನೆಯಲ್ಲಿ ತೆಳ್ಳು ಇತ್ತು ಅಂದರೆ ದಯವಿಟ್ಟು ಬಳಸೋಕೆ ಹೋಗಬೇಡಿ. ಯಾಕಂದರೆ ಯಾವುದೇ ಪಾತ್ರೆಗಳಾಗ್ಬೋದು, ಸ್ಟೀಲ್ದು ತಳ ಸಣ್ಣ ಇರ್ತಕ್ಕಂಥ ಪಾತ್ರೆಗಳನ್ನು ಎಣ್ಣೆ ಹಾಕಿ ಏನಾದ್ರು ಮಾಡಲಿಕ್ಕೆ, ಕರೀಲಿಕ್ಕೆ ಅಂಥದಕ್ಕೆ ಬಳಸಬೇಡಿ. ಯಾಕಂದರೆ ಅದು ಮುಖಕ್ಕೆ ಸಿಡಿದು ಬಿಡುತ್ತೆ. ಸ್ವಲ್ಪ ತಿಕ್ಕಿದ್ರೆ ಮಾತ್ರ ಈ ಥರ ಮಾಡಿ, ಇಲ್ಲಾಂದರೆ ಸಪ್ರೇಟ್ ಪಾತ್ರೆಯಲ್ಲಿ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಹಾಕಿ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಇದರಲ್ಲೇ ಕೂಡ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿ ಹುರಿದು ನಾನು ಪಾಯಸಕ್ಕೆ ಅಥವಾ ಹುಗ್ಗಿಗೆ ಹಾಕ್ತಾಯಿದ್ದೀನಿ. ಕೆಲವರು ಪಾಯಸ ಅಂತ ಕೂಡ ಕರೀತಾರೆ, ಕೆಲವರು ಹುಗ್ಗಿ ಅಂತ ಕರೀತಾರೆ. ಬಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಹುಗ್ಗಿ ಅಂತಲೇ ಕರೆಯೋದು. ಗೋಧಿ ನುಚ್ಚಿನ ಪಾಯಸ ಅಂತಲೂ ಅಂತಾರೆ, ಗೋಧಿ ನುಚ್ಚಿನ ಹುಗ್ಗಿ ಅಂತಲೂ ಅಂತಾರೆ. ಇಷ್ಟು ಹಾಕ್ಬಿಟ್ಟು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಆಯ್ತು. ಅದು ಗಟ್ಟಿ ಆಗ್ತಾ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅದು ಬೆಲ್ಲದ್ದು ಅದು ಹಸಿ ಘಮ ಹೋಗ್ಬಿಟ್ಟು ಅದು ಇನ್ನೊಂಥರ ಘಮ ಅನ್ನೋ ರುಚಿ ಅಂತೀನಿ, ವಾಸನೆ ಬರ್ತಾ ಇರುತ್ತೆ ಅಡುಗೆ ಮನೆಯಲ್ಲಿ. ಅಲ್ಲಿಗೆ ಆಗಿದೆ ಅಂತ ಅರ್ಥ. ಅದನ್ನು ಸೈಡಿಗೆ ಇಟ್ಬಿಟ್ಟು ಈಗ ಬನ್ನಿ ನಮ್ಮ ಕಡಲೆಬೇಳೆ ನೆಂಚಿಕೆನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ತುಂಬ ಸಿಂಪಲ್, ಎರಡೂ ಕೂಡ. ಒಂದು ದಪ್ಪಂದು ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವು ಹಾಕಲ್ಲ ಸಾಮಾನ್ಯ, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ ಬಿಡಿ. ಕರಿಬೇವೇನು ಸಾಕು. ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕಿದರೆ ಅದೇ ಬೇಜಾನಾಗುತ್ತೆ. ಸ್ವಲ್ಪ ಮೆಣಸಿಕಾಯಿ ಮಾಗಿದ್ಮೇಲೆ ಈರುಳ್ಳಿನೂ ಹಾಕಿ, ಸ್ವಲ್ಪ ಈರುಳ್ಳಿನೂ ಮಾಗಿದಾದ್ಮೇಲೆ ಸ್ವಲ್ಪ ಉಪ್ಪನ್ನು ಈಗಲೇ ಹಾಕ್ಬಿಡಿ. ಈರುಳ್ಳಿ ಜೊತೆ ಉಪ್ಪು ಹಾಕ್ಬಿಟ್ಟು ಒಂದು 2-3 ಸಲ ಈ ಥರ ಕೈ ಆಡಿಸ್ಕೊಂಡು ಆಮೇಲೆ ಕಡಲೆಬೇಳೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಕಡಲೆಬೇಳೆ ನೆಂಚಿಕೆ ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಮಾಡಿ ನೋಡಿ, ಅದನ್ನೇ ತಿಂತಿರ್ತೀರ ಪಾಯಸಕ್ಕಿಂತ ಹೆಚ್ಚಾಗಿ, ಅಷ್ಟು ರುಚಿಯಾಗಿರುತ್ತೆ. ಸಾಕು. ಒಂದು ಗೋಧಿ ನುಚ್ಚಿನ ಹುಗ್ಗಿ, ಕಡಲೆಬೇಳೆ ನೆಂಚಿಗೆ, ಸೈಡಿಗೆ ಬೇಕಾದ್ರೆ ಹಪ್ಪಳ ಏನಾರು ಕರ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡ್ರೆ ಎಂಥ ಹಬ್ಬಗಳು, ಸಿಂಪಲಾಗಿರೋ ಹಬ್ಬಗಳು ಆಗ್ತವೆ. ಹೊಟ್ಟೆನೂ ತಣ್ಣಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ.
ಏನೊಂದು ಖುಷಿನೂ ಕೂಡ ಕೆಲಸನೂ ಬೇಗ ಬೇಗ ಆಗ್ತವೆ ಅಲ್ವಾ. ಹಾಗಾಗಿ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ದರೆ ಅಥವಾ ಸಣ್ಣ ಪುಟ್ಟ ಕುಟುಂಬಗಳಾಗಿದ್ದರೆ ಅಥವಾ ಈಗ ಏನಾದರೂ ಅಡುಗೆ ಕಲಿತಾ ಇದ್ದರೆ ದಯವಿಟ್ಟು ಈ ರೆಸಿಪಿಗಳನ್ನ ಟ್ರೈ ಮಾಡಿ. ಖಂಡಿತ ನೀವು ಪಾಸ್ ಆಗೇ ಆಗ್ತೀರಾ. ಏನೋ ಒಂಥರ ಖುಷಿ ಕೊಡುತ್ತೆ ನಿಮಗೆ ಅಡುಗೆ. ಯಾಕೋ ಕರೆಂಟ್ ಹಗಲೆಲ್ಲ ಹೋಗೋದು ಬರೋದು ಮಾಡ್ತಾಯಿದೆ ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಇದು ನನಗೆ ತುಂಬ ಫೇವ್ರೇಟ್ ಕಡಲೆಬೇಳೆ ನೆಂಚಿಗೆ ಸಖತ್ತಾಗಿರುತ್ತೆ. ನಿಮಗೇನಾದರೂ ನಾನು ಕಾಯಿ ಏನಾದ್ರ ಜೊತೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿ ಇಡೋದ್ರಿಂದ ನೀವು ಸಂಜೆವರೆಗೂ ಇರುತ್ತೆ. ಅಥವಾ ಮಿಕ್ತು ಅಂದರೆ ನೀವು ರಾತ್ರಿ ಬಿಸಿ ಮಾಡಿ ಇಟ್ಟರು ಕೂಡ ಏನಾಗಲ್ಲ, ಬೆಳಗ್ಗೆವರೆಗೂ ಇರುತ್ತೆ. ಅದು ಹೆಸರುಬೇಳೆ ನೆಂಚಿಗೆ ಆದರೆ ಅದು ಇರೋದಿಲ್ಲ. ಅದು ಒಂದು 3-4 ಗಂಟೆ ಆದಮೇಲೆ ನೀರು ಬಿಟ್ಕೊಂಡ್ಬಿಡುತ್ತೆ, ಹಳಸುತ್ತೆ. ಹಾಗಾಗಿ ಇದು ಕಡಲೆಬೇಳೆ ತುಂಬ ಚೆನ್ನಾಗಿರುತ್ತೆ. ಮೊದಲೆಲ್ಲ ಹಳ್ಳಿ ಕಡೆ ಇದನ್ನೇ ಮಾಡ್ತಿದ್ದು, ಈಗೀಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಸರಿ, ನಿಮಗೇನಾದರೂ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರದ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೂ ಕೂಡ ಈಸಿಯಾಗಿ ಕಲಿಬೋದು, ಯಾವುದೇ ಕಷ್ಟ ಅಂತ ಅನಿಸೋದಿಲ್ಲ. ನೀವು ಸುಲಭವಾಗಿ ಕಲಿತ್ಬಿಟ್ಟು ನೀವೇ ನಮಗೆ ಹೇಳ್ತೀರಾ ಚೆನ್ನಾಗಿತ್ತು ಅಂತೇಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.